ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಮ್ಮನೆ ದೇವ್ರ ಮನೆನ ನಾನು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ತೀನಿ, ಹಾಗೆಯೇ ಯಾವ ರೀತಿ ಫೋಟೋಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ, ಹಾಗೆಯೇ ಲೈಕ್ ಮಾಡಿ ಅಂತ ಕೇಳ್ತೀನಿ. ಫಸ್ಟ್ ನಾನು ಇಲ್ಲಿ ಒಂದು ನೀರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ನೀರು ನಾನು ಯಾಕೆ ರೆಡಿ ಮಾಡ್ತಾ ಇರೋದು ಅಂತಂದರೆ ಇದನ್ನು ದೇವ್ರ ಫೋಟೋ ಒರೆಸೋಕ್ಕೆ ಹಾಗೆಯೇ ದೇವ್ರ ಮನೆ ನೆಲ ಎಲ್ಲ ಒರೆಸೋಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಈ ನೀರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಫಸ್ಟು ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡು 1 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಸ್ವಲ್ಪ ಪಚ್ಕರ್ಪೂರನ ನಾನು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ಪಾಸಿಟಿವ್ ಎನರ್ಜಿ ಅನ್ನೋದು ದೇವ್ರ ಮನೆಯಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಯಾವಾಗಲೂ ಅಷ್ಟೇ ನಾನು ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಂತಂದರೆ ಇದೇ ರೀತಿ ಮಾಡ್ಕೊಳ್ಳೋದು. ನೀರನ್ನ ನಾನು ರೆಡಿ ಮಾಡ್ಕೊಂಡಾದಮೇಲೆ ಒಂದು ಕ್ಲೀನಾಗಿರೋವಂಥ ಬಟ್ಟೆ ತಗೊಂಡು ನೀರಲ್ಲಿ ನಾನು ಬಟ್ಟೆನ ಅದ್ದಿ ನೀಟಾಗಿ ನಾನು ನೀರನ್ನೆಲ್ಲ ಇಂಟ್ಕೊಳ್ತಾ ಇದ್ದೀನಿ. ಇವಾಗ ನಾನು ದೇವ್ರ ಫೋಟೋ ಎಲ್ಲ ನಾನು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ನಾವು ಯಾವಾಗಲೂ ಅಷ್ಟೇ ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಂತಂದರೆ ಮಂಗಳವಾರ ಮತ್ತು ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ದಿನ ನಾವು ದೇವ್ರ ಮನೆನ ಕ್ಲೀನ್ ಮಾಡಬಾರ್ದು. ಇದನ್ನು ಬಿಟ್ಟು ಬೇರೆ ದಿನಗಳಲ್ಲಿ ನಾವು ದೇವ್ರ ಮನೆನ ಕ್ಲೀನ್ ಮಾಡಬೇಕಾಗುತ್ತೆ. ದೇವ್ರ ಫೋಟೋಗಳನ್ನೂ ಅಷ್ಟೇ ನಾವು ಈ ವಾರಗಳಲ್ಲೇ ಕ್ಲೀನ್ ಮಾಡಿದ್ರೆ ತುಂಬ ಒಳ್ಳೆಯದು. ನಾನು ಯಾವಾಗಲೂ ಸೋಮವಾರ ಅಥವಾ ಗುರುವಾರ ಈ ವಾರಗಳಲ್ಲಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಫೋಟೋಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು ದೇವ್ರ ಮನೇಲಿರೋವಂಥ ಚಿಕ್ಕದು ಮಂಟಪನೂ ಸಹ ನಾನು ಇದೇ ನೀರಿನಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ದೇವ್ರ ಮನೆ ಕೆಳಗಡೆ ನೆಲ ಹಾಗೆಯೇ ಟೈಲ್ಸ್ ಒರೆಸೋಕ್ಕೂ ಸಹ ನಾನು ಇದೇ ನೀರನ್ನ ಯೂಸ್ ಮಾಡ್ಕೊಳ್ತೀನಿ. ಈ ನೀರಿಂದ ನಾವು ಈ ಥರ ಒರೆಸಿದ್ರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇದೇ ನೀರಿಂದ ನೆಲ ಎಲ್ಲ ಒರೆಸ್ಕೊಳ್ತೀನಿ. ಅದಾದಮೇಲೆ ಇಲ್ಲಿ ದೇವ್ರ ಮನೆ ಬಾಕಲಲ್ಲಿರೋವಂಥ ಗ್ಲಾಸ್ನ ನಾನು ಕೊಲಿನ ಯೂಸ್ ಮಾಡಿ ನಾನು ಗ್ಲಾಸ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ನಾನು ದೇವ್ರ ಮನೆನ ಒಂದು ತಿಂಗಳಲ್ಲಿ ಒಂದು ಸಲ ಡೀಪ್ ಕ್ಲೀನ್ ಮಾಡ್ಕೊಳ್ತೀನಿ. ಒಂದು ಸಲ ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನೇನು ವಾರನೂ ಸಹ ಡೀಪ್ ಕ್ಲೀನ್ ಎಲ್ಲ ಮಾಡ್ಕೊಳಕ್ಕೆ ಹೋಗಲ್ಲ. ನಮ್ಮ ಮನೇಲಿ ಪಾಪು ಇರೋದ್ರಿಂದ ಈ ಗ್ಲಾಸ್ಗಳನ್ನೆಲ್ಲ ಅವಳು ಜಾಸ್ತಿ ಮುಟ್ಟಿ ಕರೆ ಆಗಿರುತ್ತೆ. ಅದರಿಂದ ನಾನು ಕೊಲ್ಲಿನ ಯೂಸ್ ಮಾಡಿ ಬಾಗಿಲೆಲ್ಲ ನಾನು ಕ್ಲೀನ್ ಮಾಡಿಕೊಂಡೆ. ಇಲ್ಲಿ ನಾನು ದೇವ್ರ ಮನೆ ಪಾತ್ರೆಗಳೆಲ್ಲ ತೊಳೆಯೋಕ್ಕೋಸ್ಕರ ಇಲ್ಲಿ ಇನ್ನೊಂದು ಲಿಕ್ವಿಡ್ನ ನಾನು ತಯಾರು ಮಾಡ್ತಾ ಇದ್ದೀನಿ. ಇದಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದನ್ನು ಯಾವ ರೀತಿ ಮಾಡೋದು ಅಂತಂದರೆ ಫಸ್ಟ್ ನಾನು ಇಲ್ಲಿ ನನ್ನ ಕೈಯಲ್ಲಿ ಒಂದು ಮುಷ್ಟಿಯಷ್ಟು ನಾನು ಹುಣಸೆ ಹಣ್ಣು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡೆ. ಪಾತ್ರೆಗೆ ಹುಣಸೆ ಹಣ್ಣಲ್ಲಿ ಹಾಕೊಂಡಾದ್ಮೇಲೆ ಇಲ್ಲಿ ನಾನು ಒಂದು 2 ಲೋಟದಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ಚಿಕ್ಕ ಲೋಟದಲ್ಲಿ 2 ಲೋಟ ನಾನು ನೀರು ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಪಾತ್ರೆ ಎಷ್ಟಿದೆ, ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ನೋಡಿ ನೀವು ನೀರನ್ನ ಹಾಕೋಬಹುದು. ನಮ್ಮ ಮನೇಲಿ ಸ್ವಲ್ಪ ಪಾತ್ರೆ ಇರೋದ್ರಿಂದ ನಾನು ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ. ಪಾತ್ರೆಗೆ ಹುಣಸೆಹಣ್ಣು ಮತ್ತು ನೀರು 2 ಹಾಕೊಂಡಾದ್ಮೇಲೆ ಸ್ಟವ್ನ ಆನ್ ಮಾಡಿ ಒಂದು 15 ನಿಮಿಷ ಹುಣಸೆಹಣ್ಣು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಹುಣಸೆಹಣ್ಣು ಸಾಫ್ಟ್ ಆಗೋ ತನಕ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಬೆಂದಿದೆ ಹುಣಸೆಹಣ್ಣು. ಸ್ಟವ್ನ ಆಫ್ ಮಾಡಿ ನಾನು ಒಂದು 10 ನಿಮಿಷ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ, ಸ್ವಲ್ಪ ನೀರೆಲ್ಲ ಆರಲಿ ಅಂತ ಹೇಳಿ. ಇಲ್ಲಿ ಪಾತ್ರೆಗಳು ನೋಡ್ಬೋದು ಎಷ್ಟು ಗಲೀಜಾಗಿದೆ ಅಂತ. ಕಾಮಾಕ್ಷಿ ದೀಪ ಅಂತೂ ಫುಲ್ಲು ಗಲೀಜಾಗಿದೆ. ಇವಾಗ ಗಲೀಜಾಗಿರೋವಂಥ ದೀಪಗಳೆಲ್ಲ ಎಷ್ಟು ನೀಟಾಗುತ್ತೆ ಅಂತ ನೀವೇ ನೋಡ್ಬೋದು. ಈ ಲಿಕ್ವಿಡ್ನ ಬಳಸಿ ನಾವು ಕ್ಲೀನ್ ಮಾಡೋದ್ರಿಂದ ಇಲ್ಲಿ ಬೇಯಿಸ್ಕೊಂಡಿರೋ ಅಂಥ ಹುಣಸೆ ನೀರಿಗೆ ನಾನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸಣ್ಣ ಉಪ್ಪನ್ನ ಬಳಸ್ಕೊಳ್ತಾ ಇದ್ದೀನಿ. ನೀವು ದಪ್ಪ ಉಪ್ಪು ಬೇಕಾದರೂ ಬಳಸ್ಕೋಬೋದು. ದಪ್ಪ ಉಪ್ಪು ಬಳಸಿದ್ರೆ ಕರಗಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಅದರಿಂದ ನಾನು ಸಣ್ಣ ಉಪ್ಪನ್ನೇ ಸಹ ಬಳಸ್ಕೊಂಡೆ. ಇಲ್ಲಿ ನೆಕ್ಸ್ಟು ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಇದು ಮಾಮೂಲಿ ಅಡುಗೆ ಸೋಡಾನೇ ನಾನು ಹಾಕ್ಕೊಳ್ತಾ ಇರೋದು. ಅಡುಗೆ ಸೋಡಾ ಹಾಕ್ಬೇಕಾದ್ರೆ ನೀವು ಸ್ವಲ್ಪ ದೂರದಿಂದ ಹಾಕಿ, ಯಾಕಂದರೆ ರಿಯಾಕ್ಷನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಅಡುಗೆ ಸೋಡಾ ಹಾಕಿದ ತಕ್ಷಣ ಯಾವ ರೀತಿ ನೊರೆ ಬರ್ತಾ ಇದೆ ಅಂತ. ಇವಾಗ ರೆಡಿಯಾಗಿರೋ ಅಂಥ ಲಿಕ್ವಿಡ್ಗೆ ನಾನು ದೇವ್ರ ಮನೆ ಪಾತ್ರೆ ಎಲ್ಲ ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಸಲ ಎಲ್ಲ ಪಾತ್ರೆನೂ ಹಾಕಿ ನೆನೆ ಹಾಕಿದ್ರೆ ಇನ್ನೂ ಈಸಿ ಆಗುತ್ತೆ. ನಾನು ಲಿಕ್ವಿಡ್ನ ತಯಾರು ಮಾಡೋಕ್ಕೆ ತೊಗೊಂಡಿರೋ ಪಾತ್ರೆ ಚಿಕ್ಕದಾಗಿರೋದ್ರಿಂದ ನಾನು ಸಿಂಗಲ್ಲಾಗಿ ಈ ಥರ ಪಾತ್ರೆಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕಿ 1-2 ನಿಮಿಷ ನೀರಲ್ಲಿ ಚೆನ್ನಾಗಿ ಅದ್ದಿ ಕೈಯಲ್ಲೇ ಸ್ಕ್ರಬ್ ಮಾಡಿದ್ರೆ ಕೊಳೆ ಎಲ್ಲ ಚೆನ್ನಾಗೇ ಹೋಗುತ್ತೆ. ನಾವು ಜಾಸ್ತಿ ತಿಕ್ಕಿ ಹಾಗೆಯೇ ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊಳ್ಳೋದು ಬದಲು ಈ ಥರ ಲಿಕ್ವಿಡ್ನ ತಯಾರು ಮಾಡಿ ಮನೇಲೇ ನಾವು ಈಸಿಯಾಗಿ ಪಾತ್ರೆಗಳನ್ನೆಲ್ಲ ಪಳಪಳ ಅನ್ನೋ ರೀತಿ ತೊಳ್ಕೊಬೋದು. ಇದಂತೂ ತುಂಬ ಈಸಿಯಾಗಿ ನಾವು ಮಾಡ್ಕೊಳ್ಳೋ ಅಂಥ ಕೆಲಸ ಆಗಿರುತ್ತೆ. ಕೆಲವೊಬ್ಬರು ದೇವ್ರ ಮನೆ ಪಾತ್ರೆ ತೊಳೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಅವರೆಲ್ಲ ಈ ರೀತಿ ಮಾಡಿಕೊಂಡ್ರೆ ತುಂಬ ಈಸಿ ಅಂತಲೇ ನಾನು ಹೇಳ್ತೀನಿ. ಹಾಗೆಯೇ ಪಾತ್ರೆಗಳು ಅಷ್ಟೇ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಇಲ್ಲಿ ನಾನು ಸ್ಕ್ರಬ್ಬರ್ನ ಯೂಸ್ ಮಾಡಿ ಮತ್ತೆ ಇನ್ನೊಂದು ಸಲ ಸ್ಕ್ರಬ್ ಮಾಡಿಕೊಂಡೆ. ಇದೇ ರೀತಿ ನಾನು ಎಲ್ಲ ಪಾತ್ರೆಗಳನ್ನೂ ಸಹ ತೊಳ್ಕೊಳ್ತೀನಿ. ಕಾಮಾಕ್ಷಿ ದೀಪ ಅಂತೂ ಜಾಸ್ತಿನೇ ಗಲೀಜಾಗಿತ್ತು. ಇದು ಅಷ್ಟೇ ಯಾವ ರೀತಿ ಕ್ಲೀನ್ ಆಗುತ್ತೆ ಅಂತ ನೀವೇ ನೋಡ್ಬೋದು.
ನಾನು ನಿಮಗೆ ಇಲ್ಲಿ ಡಿಫ್ರೆಂಟ್ ತೋರಿಸ್ತಾ ಇದ್ದೀನಿ. ಒಂದು ನಾನು ಲಿಕ್ವಿಡಲ್ಲಿ ಕ್ಲೀನ್ ಮಾಡಿರೋ ಅಂಥ ಪಾತ್ರೆ, ಇನ್ನೊಂದು ಲಿಕ್ವಿಡ್ ಆಗ್ತಾ ಇರೋವಂಥ ಪಾತ್ರೆ. ನೀವು ನೋಡ್ಬೋದು ಇಲ್ಲಿ ಯಾವ ರೀತಿ ಲಿಕ್ವಿಡು ಪಾತ್ರೆಯನ್ನು ಎಷ್ಟು ನೀಟಾಗಿ ಕ್ಲೀನ್ ಮಾಡಿದೆ ಅಂತ. ತುಂಬ ಈಸಿಯಾಗಿ ನೀಟಾಗಿ ನಾವು ಈ ಲಿಕ್ವಿಡ್ನ ಬಳಸಿ ದೇವ್ರ ಮನೆ ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೋಬೋದು ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ತೀನಿ ನಿಮಗೆ. ನಾನು ಸ್ವಲ್ಪನೂ ಸಹ ತಿಕ್ಕಲಿಲ್ಲ, ಮಾಮೂಲಿ ನೀರಲ್ಲಿ ಅದ್ದಿ ಸ್ಕ್ರಬ್ಬರಿಂದ ಸ್ಕ್ರಬ್ ಮಾಡಿದೆ ಅಷ್ಟಕ್ಕೇ ದೇವ್ರ ಮನೆ ಪಾತ್ರೆಗಳೆಲ್ಲ ಈ ರೀತಿ ಆಗಿದೆ. ನೀವು ನೋಡಿ ಇಲ್ಲಿ ನಾನು ಕ್ಲೀನ್ ಮಾಡ್ಕೊಂಡಿರೋಂಥ ಪಾತ್ರೆನೂ ಸಹ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕ್ಲೀನ್ ಆಗಿದೆ ಅಂತ. ಈ ಲಿಕ್ವಿಡ್ ತುಂಬ ಪವರ್ಫುಲ್ ಆಗಿದೆ, ಹಾಗೆಯೇ ತುಂಬ ನೀಟಾಗೂ ಸಹ ಕ್ಲೀನ್ ಆಗುತ್ತೆ ಅಂತ ಹೇಳ್ತೀನಿ. ನೀವು ಅಷ್ಟೇ ಈ ಲಿಕ್ವಿಡ್ನ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಲಿಕ್ವಿಡಿಂದ ನಿಮಗೆ ಸ್ವಲ್ಪ ಯೂಸ್ ಆಯಿತಾ ಏನು ಅಂತ ನಾನು ತಿಳ್ಕೊಳ್ತೀನಿ. ನಾನಿಲ್ಲಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಮತ್ತೆ ದೇವ್ರ ಮನೆಗೆ ಪಾತ್ರೆಗಳೆಲ್ಲ ತಂದು ಇಟ್ಕೊಳ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ನಾವು ತುಂಬ ಕಡಿಮೆ ಸಮಯದಲ್ಲಿ ನಾನು ತಯಾರು ಮಾಡ್ಕೊಂಡಿರೋಂಥ ಲಿಕ್ವಿಡ್ನ ಬಳಸಿ ನಾವು ತುಂಬ ನೀಟಾಗಿ ಕೆಲಸಗಳನ್ನ ಮಾಡ್ಕೋಬೋದು. ನಮಗೂ ಅಷ್ಟೇ ಕೆಲಸ ಮಾಡಬೇಕಾದ್ರೆ ಜಾಸ್ತಿ ರಿಸ್ಕ್ ಏನೂ ಆಗಲ್ಲ. ಈ ಥರ ಲಿಕ್ವಿಡ್ನ ಬಳಸಿ ನಾವು ಕೆಲಸ ಮಾಡೋದ್ರಿಂದ ಇಲ್ಲಿ ನೋಡಿ ದೇವ್ರ ಫೋಟೋಗಳಾಗಲಿ ಪಾತ್ರೆಗಳಾಗಲಿ ದೇವ್ರ ಮನೆ ಯಾವ ರೀತಿ ನೀಟಾಗಿ ಕ್ಲೀನ್ ಆಗಿದೆ ಅಂತ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋಯಿಂದ ಅವ್ರಿಗೂ ಸ್ವಲ್ಪ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.